ಅತ್ತ ಮಲೆನಾಡು ಶಿವಮೊಗ್ಗದಲ್ಲೂ ವೈಭವದ ಜಂಬೂ ಸವಾರಿ ನಡೆದಿದೆ. ಶಿವಪ್ಪ ನಾಯಕ ಅರಮನೆಯಿಂದ ಜಂಬೂ ಸವಾರಿ ನಡೆದಿದೆ. 450 ಕೆಜಿ ಬೆಳ್ಳಿ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯನ್ನ ಮೆರವಣಿಗೆ ಮಾಡಲಾಗಿದೆ. ಬೆಳ್ಳಿ ಅಂಬಾರಿಯನ್ನ ಹೊತ್ತು ರಾಜ ಗಾಂಭೀರ್ಯದ ಹೆಜ್ಜೆಯನ್ನ ಹಾಕಿದಾನೆ ಸಾಗರ್. ಅಂಬಾರಿ ಹೊತ್ತ ಸಾಗರ್ ಆನೆಗೆ ಬಾಲಣ್ಣ ಬಹದ್ದೂರ್ ಆನೆ ಸಾಥ್ ಕೊಟ್ಟಿದೆ. ನಾನ್ನೂರ 50 ಕೆಜಿ ಬೆಳ್ಳಿ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಮೆರವಣಿಗೆ. ಬೆಳ್ಳಿ ಅಂಬಾರಿಯನ್ನ ಹೊತ್ತು ರಾಜ ಗಾಂಭೀರ್ಯದಿಂದ ಸಾಗರ್ ಆನೆ ಹೆಜ್ಜೆ ಹಾಕಿದೆ. ಅಂಬಾರಿ ಹೊತ್ತಂತ ಸಾಗರ್ ಆನೆಗೆ ಬಾಲಣ್ಣ ಬಹದ್ದೂರ್ ಆನೆಗಳು ಸಾಥ್ ಕೊಟ್ಟಿದೆ. ಹಲವು ದೇವರ ಪಲ್ಲಕ್ಕಿಗಳು ಸಹ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು. ಶಿವಮೊಗ್ಗದಲ್ಲೂ ಕೂಡ ವೈಭವದ ಜಂಬೂ ಸವಾರಿ ಮೆರವಣಿಗೆಗೆ ಮೆರುಗನ್ನ ಕೊಟ್ಟಿದ್ದು ವಿವಿಧ ಜಾನಪದ ಕಲಾ ತಂಡಗಳು. ಡೊಳ್ಳು, ವೀರಗಾಸೆ, ಚಂಡೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ವು. ಈ ಎಲ್ಲವೂ ಕೂಡ ಆ ಒಂದು ಸಂಭ್ರಮದ ಕ್ಷಣವನ್ನ ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. 450 ಕೆಜಿ ಬೆಳ್ಳಿ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೆರವಣಿಗೆ ಸಾಗ್ತಾ ಇರುವಂಥ ಸಂದರ್ಭ. देवी देवी जगदम्बा देवी जगदम्बा ಭಾಳ ಸಂತೋಷ. ಇದು ಮೂರನೇ ಸತಿ ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ ನನ್ನ ಪುಣ್ಯ ಭಾಗ್ಯ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ಹಿಂದಿನ ವರ್ಷಗಳಕ್ಕಿಂತನೂ ಈ ಸತಿ ಭಾಳ ಅದ್ಧೂರಿಯಾಗಿ ನಡೀತು, ಭಾಳ ಸಂಭ್ರಮದಿಂದ ನಡೀತು. ಏನು ನಾಡ ಹಬ್ಬ ಅಂತಕ್ಕಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಹಬ್ಬ ಇದು. ಎಲ್ಲ ಜಾತಿ ಧರ್ಮದವರು ಕೂಡ ಭಾಳ ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಭಾಳ ಸಂತೋಷ ಆಗ್ತದೆ, ಭಾಳ ಖುಷಿ ಆಗ್ತದೆ. ಮಳೆ ಕೂಡ ಚೆನ್ನಾಗಿ ಆಗಿದೆ. ಬೆಳೆ ಹಾನಿಯಾಗಿರ್ತಕ್ಕಂಥದ್ದಕ್ಕೆ ಸಮೀಕ್ಷೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೆಲವು ಸಹಕಾರವನ್ನು ಏನು ನಮ್ಮ ಸರ್ಕಾರದಿಂದ ಮಾಡಬೇಕೋ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ನಾನು ಊರಿಗೆ ಹೋಗಿ ನಮ್ಮೂರಲ್ಲೂ ಕೂಡ ಬನ್ನಿ ಮುಡಿತಾರೆ ಈಗ. ಸೊ ಇಲ್ಲಿ ಮುಗಿಸ್ಕೊಂಡು ನಾನು ಇಲ್ಲಿಂದ ತೀರ್ಥಹಳ್ಳಿಯಿಂದ ಸೊರಬದಲ್ಲಿ ಲಾಸ್ಟು ಬನ್ನಿ ಮುಡಿತಕ್ಕಂಥ ಒಂದು ಕಾರ್ಯಕ್ರಮನ ಭಾಳ ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥದ್ದು. ಮತ್ತು ಎಲ್ಲರಿಗೂ ಕೂಡ ಇದನ್ನು ಚೆನ್ನಾಗಿ ಆಚರಣೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಕೂಡ ಶಿವಮೊಗ್ಗ ಜಿಲ್ಲೆ ಮತ್ತು ಹೊರಗಡೆಯಿಂದನೂ ಬಂದಿರತಕ್ಕಂಥವ್ರಿಗೆ, ಯಾಕಂದ್ರೆ ಸಾಕಷ್ಟು ಜನರು ಇಲ್ಲಿ ಸಂಭ್ರಮಕ್ಕೆ ಬರ್ತಾರೆ, ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಯಾರ ರಸಮಂಜರಿ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಮತ್ತು ಟೂರಿಸಮು ಕೂಡ ಪ್ರವಾಸೋದ್ಯಮನೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದೆಲ್ಲ ನೋಡಿದರೆ ಭಾಳ ಸಂತೋಷ ಆಗುತ್ತೆ. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬಾಳ್ತಕ್ಕಂಥದ್ದನ್ನು, ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ. ಇದು ಮೂರನೇ ಸತಿ ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ ನನ್ನ ಪುಣ್ಯ ಭಾಗ್ಯ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ಹಿಂದಿನ ವರ್ಷಗಳಕ್ಕಿಂತನೂ ಈ ಸತಿ ಭಾಳ ಅದ್ಧೂರಿಯಾಗಿ ನಡೀತು, ಭಾಳ ಸಂಭ್ರಮದಿಂದ ನಡೀತು. ಏನು ನಾಡ ಹಬ್ಬ ಅಂತಕ್ಕಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಹಬ್ಬ ಇದು. ಎಲ್ಲ ಜಾತಿ ಧರ್ಮದವರು ಕೂಡ ಭಾಳ ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಭಾಳ ಸಂತೋಷ ಆಗ್ತದೆ, ಭಾಳ ಖುಷಿ ಆಗ್ತದೆ. ಮಳೆ ಕೂಡ ಚೆನ್ನಾಗಿ ಆಗಿದೆ. ಬೆಳೆ ಹಾನಿಯಾಗಿರ್ತಕ್ಕಂಥದ್ದಕ್ಕೆ ಸಮೀಕ್ಷೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೆಲವು ಸಹಕಾರವನ್ನು ಏನು ನಮ್ಮ ಸರ್ಕಾರದಿಂದ ಮಾಡಬೇಕೋ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ನಾನು ಊರಿಗೆ ಹೋಗಿ ನಮ್ಮೂರಲ್ಲೂ ಕೂಡ